ಗ್ಯಾರಂಟಿಯಾಗಿ ಈ ಸಲ ನಾವೇ ಗೆಲ್ತೀವಿ ಅಂತ ಇದ್ದೀರಾ? ಒನ್ ಸೈಡ್ ಮ್ಯಾಚ್. ಪಾಕಿಸ್ತಾನ ಕಡೆ ಇರೋದು ಬೌಲಿಂಗ್ ಮಾತ್ರ, ಬ್ಯಾಟಿಂಗ್ ಅಷ್ಟೇನಿಲ್ಲ. ಇಬ್ರು ಹೋದ್ರೆ ಮ್ಯಾಚೇ ನಮ್ದು. ಏನಾದ್ರೂ ದಾಖಲೆಗಳು ಇವತ್ತು ಸೃಷ್ಟಿ ಆಗ್ಬಹುದಾ ಏನು ಇವತ್ತಿನ ಮ್ಯಾಚ್ ಅಲ್ಲಿ? ಎಲ್ಲರಿಗೂ ಇಂಡಿಯಾ ಗೆಲ್ಲಬೇಕು ಅಂತ ಇದೆ, ಎನರ್ಜಿ ಇದೆ. ಸೊ ಯಾರ ರೆಕಾರ್ಡ್ ಬ್ರೇಕ್ ಮಾಡಬಹುದು ಇವತ್ತು, ಹೇಳಕ್ಕಾಗಲ್ಲ. ಅದು ಜೋಶ್ ಇದೆ ಪಾಕಿಸ್ತಾನ ಮೇಲೆ ಗೆಲ್ಲಬೇಕು ಅಂತ. ಪಾಕಿಸ್ತಾನ ಟೀಮ್ ಏನಿದೆ ಮಿಲಿಟರಿ ಟ್ರೈನಿಂಗ್ ಹಿಡ್ಕೊಂಡು ಬ್ಯಾಟ್ಗಿಂತ ಜಾಸ್ತಿ ಬಂದೂಕೆಲ್ಲ ಹಿಡ್ಕೊಂಡು ಟ್ರೈನಿಂಗ್ ಅನ್ನ ಕೊಟ್ಟಿದ್ರು. ಗನ್ನೇ ಬ್ಯಾಟೇ. ಗನ್ ಮಾಡಿಸೋದು ಕೆಟ್ಟದಕ್ಕೆ, ಬ್ಯಾಟ್ ಬೆಳೆಸೋದು ಒಳ್ಳೇದಕ್ಕೆ. ಇಂಡಿಯಾ ಆಲ್ವೇಸ್ ವಿನ್ ಆಗಿ ಆಗ್ತದೆ, ಸಖತ್ತಾಗಿ ಆಡ್ತಾರೆ, ಒಳ್ಳೆ ಫಾರ್ಮ್ನಲ್ಲಿ ಇದ್ದಾರೆ, ಆಡೇ ಆಡ್ತಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ವರ್ಲ್ಡ್ ಕಪ್ನ ಇಂಡಿಯಾ ವರ್ಸಸ್ ಪಾಕಿಸ್ತಾನ ರಣರೋಚಕ ಪಂದ್ಯಕ್ಕೆ ಕೌಂಟ್ ಡೌನ್ ಶುರು ಆಗಿಬಿಟ್ಟಿದೆ. ಈಗಾಗಲೇ ಇಡೀ ವಿಶ್ವವೇ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ಗೆ ಕಾತುರದಿಂದ ಕಾಯ್ತಾ ಇದೆ. ಹಾಗಾದ್ರೆ ಕ್ರಿಕೆಟ್ ಅಭಿಮಾನಿಗಳು ಇವತ್ತಿನ ಈ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಬಗ್ಗೆ ಏನ್ ಹೇಳ್ತಾರೆ, ಅವರ ಮನದ ಮಾತು ಏನು, ಇವೆಲ್ಲವನ್ನ ತಿಳಿಯೋಣ ಬನ್ನಿ. ಇವತ್ತು ಇಂಡಿಯಾ ಪಾಕಿಸ್ತಾನ್ ಹೈ ವೋಲ್ಟೇಜ್ ಮ್ಯಾಚ್ ಇದೆ. ಏನ್ ಅನ್ಸುತ್ತೆ, ಇಂಡಿಯಾ ಗೆಲ್ಲುತ್ತಾ, ಹೇಗಾಗ್ಬೋದು? ಇಂಡಿಯಾ ಗೆಲ್ಲುತ್ತೆ, ಬಟ್ ಏನಂದರೆ ಇವರು ಬೌಲಿಂಗ್ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ. ಯಾಕಂದರೆ ನಿನ್ನೆ ಆಡಿರೋ ಪಿಚ್ಚಲ್ಲೇ ಆಡಿರೋದ್ರಿಂದ ಸೊ ಬ್ಯಾಟಿಂಗಲ್ಲಿ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ನಿನ್ನೆ ಸೌತ್ ಆಫ್ರಿಕಾ ಮತ್ತು ನೆದರ್ಲ್ಯಾಂಡ್ ನೋಡಿರ್ಬೋದು, ಅರೌಂಡ್ 30 ರನ್ಸ್ಗೆ ಸೌತ್ ಆಫ್ರಿಕಾ ಅರೌಂಡ್ 3 ವಿಕೆಟ್ಸ್ ಲಾಸ್ಟ್ ಆಗಿದೆ. ಸೊ ಅದಕ್ಕೋಸ್ಕರ ಇವರು ಬ್ಯಾಟಿಂಗು ಸ್ಟ್ರಾಂಗ್ ಮಾಡಬೇಕಾಗುತ್ತೆ, ಮತ್ತು ಬೌಲಿಂಗ್ ಮೇಲೆ ಫೋಕಸ್ ಜಾಸ್ತಿ ಮಾಡಿದರೆ ಸೊ ವಿಕೆಟ್ಸ್ ಬೇಗ ಇದಾಗುತ್ತೆ. ಸೊ ಟಾಸ್ ವಿನ್ ಆಗಿ ಬೌಲಿಂಗ್ ತೊಗೊಂಡ್ಬಿಟ್ಟು ಅದ್ರ ಮೇಲೆ ಆಟ ಫೋಕಸ್ ಮಾಡಿದ್ರೆ ಆಗುತ್ತೆ. ವಿನ್ ಆಗೋ ತುಂಬ ಚಾನ್ಸಸ್ ಆಲ್ಮೋಸ್ಟ್ ವಿನ್ ಆಗ್ತಾರೆ, ಬಟ್ ಸ್ವಲ್ಪ ಬೌಲಿಂಗ್ ಮೇಲೆ ಫೋಕಸ್ ಮಾಡಬೇಕಾಗತ್ತೆ ಇವರು. ಆಕ್ಚುಲಿ ಒಂದು ಮಾತಿದೆ, ಇದು ಬ್ಯಾಟಿಂಗ್ ಮತ್ತು ಬೌಲಿಂಗ್ ನಡುವ ಅಸಲಿ ಕದನ ಅಂತ. ಯಾಕಂತಂದ್ರೆ ಪಿಚ್ ಯಾವ ರೀತಿ ವರ್ಕೌಟ್ ಆಗ್ಬೋದು ಇಂಡಿಯಾಕ್ಕೆ ನಿಮ್ಮ ಪ್ರಕಾರ? ಅದು ಆ್ಯಕ್ಚುಲಿ ಅಲ್ಲಿ ಅಮೇರಿಕನ್ ಕಂಡೀಷನ್ ಪ್ರಕಾರ ಅದು ಬೌಲಿಂಗ್ಗೆ ಜಾಸ್ತಿ ಅಂದರೆ ಬೌಲಿಂಗ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಪಿಚ್ ರೆಡಿ ಮಾಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ಯಾಕಂದರೆ ಪ್ರತಿಯೊಂದು ಈಗ ಆಗಿರೋ ಕಂಟಿನ್ಯೂ ಆಗಿ ಎಲ್ಲ ಮ್ಯಾಚಸ್ ನೋಡಿದ್ರು, ಎಲ್ಲ ಇದರಲ್ಲೂ ಅಷ್ಟೇ ಬ್ಯಾಟಿಂಗ್ ಜಾಸ್ತಿ ಹೈ ಸ್ಕೋರ್ ಮ್ಯಾಚಸ್ ಅಂದರೆ ಜಾಸ್ತಿ ಮ್ಯಾಕ್ಸಿಮಮ್ 170 ಅಲ್ಲಿ ತನಕ ಹೋಗಿರ್ಬೋದು. ಬಿಟ್ಟರೆ ಅದಕ್ಕಿಂತ ಎಲ್ಲ ಸ್ಟ್ರಗಲ್ ಮ್ಯಾಚ್, ಎಲ್ಲದರಲ್ಲೂ ಬೌಲಿಂಗಲ್ಲಿ ಒಳ್ಳೆ ಟಾಪಲ್ಲಿ ಇದು ಮಾಡಿದ್ದಾರೆ. ಸೊ ವಿಕೆಟ್ಸ್ ಫಸ್ಟ್ ಅರೌಂಡ್ 5-6 ಓವರ್ಸಲ್ಲೇ 3 to 4 ವಿಕೆಟ್ಸ್ ಲಾಸ್ ಆಗ್ತಾ ಇದೆ. ಸೊ ಅದರಿಂದ ಇವರು ಬ್ಯಾಟಿಂಗು ಸ್ಟ್ರಗಲ್ ಮಾಡ್ತಾರೆ ಕಾಮನ್ ಆಗಿ. ಆದರೆ ಬೌಲಿಂಗಲ್ಲಿ ಇವ್ರು ಕಂಟ್ರೋಲ್ ಮಾಡಿ ಇವರು ಆದಷ್ಟು ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸರ್ ನಿಮ್ಗೆ ಏನು ಅನ್ಸುತ್ತೆ ಸರ್, ಇವತ್ತಿನ ಮ್ಯಾಚು ಯಾವ ರೀತಿ ಸ್ಟ್ರಾಟಜಿ ಇಂಡಿಯಾ ಯೂಸ್ ಮಾಡಿದ್ರೆ ಇವತ್ತು ಗೆಲುವನ್ನು ಕಂಡ್ಕೋಬಹುದು ಅನ್ಸುತ್ತಿದೆ? ಸರ್ ನಾನು ಒಂದೇ ಮಾತು ಹೇಳ್ತೀನಿ, ಇಂಡಿಯಾ ಶುಡ್ ಕಾನ್ಸಂಟ್ರೇಟ್ ಓನ್ಲಿ ಆನ್ ಬೌಲಿಂಗ್ ನಾವು. ಯಾಕಂದರೆ ನಮ್ಮ ಬೌಲಿಂಗ್ ಪವರ್ ಚೆನ್ನಾಗಿದೆ, ಅವ್ರದ್ದು ಚೆನ್ನಾಗಿದೆ, ನಮ್ದು ಚೆನ್ನಾಗಿದೆ, ನೋ ವೆರಿ. ಬಟ್ ಒನ್ ಥಿಂಗ್ ಹೇಳ್ತೀನಿ, ಇಂಡಿಯಾ ಗೆಲ್ಲತ್ತೆ ಆ್ಯಂಡ್ ವಿ ಹ್ಯಾವ್ ಎ ವೆರಿ ಗುಡ್ ಟೀಮ್. ತುಂಬ ಚೆನ್ನಾಗಿದೆ ಪಿಚ್. ಓಕೆ, ಪಿಚ್ ಲಾಸ್ಟ್ ಟೈಮ್ ಮಾಡಿದ್ದು ಪಿಚ್ ನೋಡಿದ್ರೆ ಅದೇ ಸೇಮ್ ಪಿಚ್ಚಲ್ಲಿ ಆಡ್ತಾ ಇದ್ದಾರೆ ಇವಾಗ, US ಮೇಲೆ ಆಡಿದ್ದಾರೆ ಅವರು. ಬಟ್ ಈ ಪಿಚ್ ಬಗ್ಗೆ ನಾನು ಹೇಳ್ತೀನಿ, ಇಟ್ ಈಸ್ ಓನ್ಲಿ ಎ ಬೌಲಿಂಗ್ ಪಿಚ್. ಅದಕ್ಕೆ ನಾವು ಫಸ್ಟ್ ಕಾನ್ಫಿಡೆನ್ಸ್, ಇಟ್ ಡಿಪೆಂಡ್ಸ್ ಅಪಾನ್ ದ ಟಾಸ್ ಮೇಯ್ನ್ ನಮ್ಮದು ಮುದ್ದ. ಟಾಸ್ ಇದ್ರೇ, ಟಾಸ್ ಗೆಲ್ದ್ರೇ. ಇವಾಗ ಎಲ್ಲ ಕಡೆ ನೋಡ್ತಾ ಇದ್ದೀವಿ, ಎಲ್ಲ ಕಡೆ ಟಾಸ್ ಪವರ್ ಪ್ಲೇನಲ್ಲಿ 30 ರನ್ ಬರ್ತಾ ಇಲ್ಲ, 20 ರನ್ ಬರ್ತಾ ಇಲ್ಲ, 5 ವಿಕೆಟ್ ಹೋಗ್ತಾ ಇದೆ. ಸೊ ಪಿಚ್ ಈಸ್ ವೆರಿ ವರ್ಸ್ಟ್. ಸೊ ವಾಟ್ ದೇ ಹ್ಯಾವ್ ಡನ್, ಐ ಥಿಂಕ್ ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಪಿಚ್ ಮಾಡಿದ್ದಾರೆ ಅವ್ರು. ಇವಾಗ ಸ್ವಲ್ಪ ಏನೋ ರೆಡಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ, ಏನು ಮಾಡಿದ್ದಾರೆ ಗೊತ್ತಿಲ್ಲ. ಬಟ್ ಇಂಡಿಯಾ ವಿಲ್ ವಿನ್ ಬಿಕಾಸ್ ಟೀಮ್ ಬಗ್ಗೆ ಏನು ಹೇಳಂಗಿಲ್ಲ. ಆಲ್ವೇಸ್ ಇಂಡಿಯಾ ಪಾಕಿಸ್ತಾನ ಇವತ್ತು ಹೈ ವೋಲ್ಟೇಜ್ ಮ್ಯಾಚ್ ಇದೆ. ಇವತ್ತು ಟಾಸ್ ಗೆದ್ದವರೇ ಬಾಸ್ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ನಿಮಗೇನು ಅನ್ಸುತ್ತೆ? ಅದೇ ಟಾಸ್ ಇಂಪಾರ್ಟೆಂಟ್ ಇದೆ ಈ ಮ್ಯಾಚಲ್ಲಿ. ಸೊ ಬೌಲಿಂಗ್ ಎರಡು ಟೀಮ್ ಚೆನ್ನಾಗಿದೆ. ಸೊ ಮೇನ್ ಪಾಕಿಸ್ತಾನ ಬೌಲಿಂಗ್ ಚೆನ್ನಾಗಿದೆ, ಇಂಡಿಯಾದ ಬೌಲಿಂಗ್ ಚೆನ್ನಾಗಿದೆ. ಸೊ ಬೌಲಿಂಗ್ ಯಾರು ತೊಗೊತಾರೆ ಅವ್ರಿಗೆ ಅಡ್ವಾಂಟೇಜ್ ಜಾಸ್ತಿ ಇದೆ. ಆ್ಯಂಡ್ ಪಿಚ್ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ವರ್ಕೌಟ್ ಆಗುತ್ತೆ ಇಂಡಿಯಾಗೆ? ಆ್ಯಕ್ಚುಲಿ ಪಿಚ್ ಸೌತ್ ಆಫ್ರಿಕಾ ಪಿಚ್ ಥರ ಇದೆ, ಸ್ವಲ್ಪ ಬೌನ್ಸ್ ಜಾಸ್ತಿ ಇದೆ. ಸೊ 140-150 ರನ್ ಒಳ್ಳೆ ಟಾರ್ಗೆಟ್ ಆಗಿರುತ್ತೆ ಬ್ಯಾಟಿಂಗ್ ತೊಗೊಂಡ್ರೆ. ಇನ್ನೊಂದು ಕಡೆ ಕೊಹ್ಲಿಯವರ ಪರ್ಫಾರ್ಮೆನ್ಸ್ ಯಾವ ರೀತಿ ಇರ್ಬೋದು ಇವತ್ತಿನ ಮ್ಯಾಚಲ್ಲಿ, ಏನು ಅನ್ಸುತ್ತೆ ನಿಮಗೆ? ಅವರು ಪಾಕಿಸ್ತಾನ ಅಂದ್ರೇ ಚೆನ್ನಾಗಿ ಆಡ್ತಾರೆ. ಸೊ ಈ ಮ್ಯಾಚು ಹೇಳೋದು ಬೇಕಿಲ್ಲ, ಎಲ್ಲರಿಗೂ ಗೊತ್ತು ಕಿಂಗ್ ಕೊಹ್ಲಿ ಅಲ್ವಾ. ಸೊ ಸಖತ್ತಾಗಿ ಆಡ್ತಾರೆ ಅವರು. ಅವ್ರ ರೆಕಾರ್ಡ್ ಅದೇ ಫಾರ್ಮ್ ಇರುತ್ತೆ, ಹಾಫ್ ಸೆಂಚುರಿ ಮೇಲೆ ಬರುತ್ತೆ. ಓಕೆ. ಸೊ ಎಸ್ಪೆಷಲಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂತಂದ್ರೆ ಅದೊಂದು ರಣರೋಚಕ ಅಂತ. ಯಾಕಂದ್ರೆ ಇಂಡಿಯಾ ಪಾಕಿಸ್ತಾನ್ ನಡುವೆ ಮ್ಯಾಚ್ ಇದ್ರೆ ಅದೊಂದು ಕ್ರಿಕೆಟ್ಗಿಂತ ಹೆಚ್ಚಾಗಿ ಕದನ ಇರುತ್ತೆ ಅಂತ. ನಿಮ್ಗೇನು ಅನ್ಸುತ್ತೆ? ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದರೆ ಫುಲ್ ಕ್ರೇಜು, ರೈವಲ್ರಿ, ಇಂಡಿಯಾನೇ ವಿನ್ ಆಗೋದು. ಇವತ್ತು ಇಂಡಿಯಾ ಪಾಕಿಸ್ತಾನ ಹೈ ವೋಲ್ಟೇಜ್ ಮ್ಯಾಚ್ ಇದೆ. ಇವತ್ತು ಯಾವ ರೀತಿಯಾಗಿ ಇಂಡಿಯಾ ಒಂದು ಸ್ಟ್ರಾಟಜಿನ ಯೂಸ್ ಮಾಡಿದ್ರೆ ಗೆಲ್ಬಹುದು, ಪಿಚ್ ವರ್ಕೌಟ್ ಆಗುತ್ತಾ? ಸರ್, ನ್ಯೂಯಾರ್ಕ್ ಪಿಚ್ಚು ಫಸ್ಟ್ ಆಫ್ ಆಲ್ ಹೊಸ ಪಿಚ್ಚು. ನಿನ್ನೆ ಮ್ಯಾಚು ನೋಡಿದ್ದೀವಿ, ತುಂಬ ಸ್ಲೋ ಇದೆ, ವಿಕೆಟ್ಸು, ಬಾಲಿಂಗ್ ಟೆಸ್ಟ್ ಪಿಚ್ ಥರ ವರ್ಕ್ ಆಗ್ತಾ ಇದೆ. ಬಟ್ ಸ್ಟಿಲ್ ಇಂಡಿಯಾ ಹ್ಯಾಸ್ ಅ ಅಪ್ಪರ್ ಹ್ಯಾಂಡ್. ಇದುವರೆಗೂ ಆಡಿರೋ ವರ್ಲ್ಡ್ ಕಪ್ ಎಲ್ಲ ಮ್ಯಾಚಲ್ಲೂ ಪಾಕಿಸ್ತಾನ ಇಂಡಿಯಾದ ಮೇಲೆ ಗೆಲ್ಲಕ್ಕೆ ಚಾನ್ಸ್ ಆಗಿದ್ದು ಒಂದೇ ಒಂದು ಸಲ.
ಸೊ ಇಂಡಿಯಾ ಅಪ್ಪರ್ ಹ್ಯಾಂಡಲ್ಲಿದೆ, ಎಲ್ಲರೂ ಒಳ್ಳೆ ಫಾರ್ಮಲ್ಲಿದ್ದಾರೆ. ಆಬ್ವಿಯಸ್ಲಿ ಇಂಡಿಯಾ ವಿನ್ ಆಗುತ್ತೆ. ಇನ್ನು ಪಾಕಿಸ್ತಾನದ ಕಡೆ ನೋಡಿದ್ರೆ ಅದ್ಭುತವಾಗಿರುವಂಥ ಬೌಲರ್ಸ್ಗಳಿದೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆ್ಯಂಡ್ ಹೀಗಾಗಿ ನಮ್ಮ ಕಡೆನೂ ಇಂಡಿಯಾದಲ್ಲೂ ಕೂಡ ಅದ್ಭುತ ಬ್ಯಾಟರ್ಸ್ ಇದ್ದಾರೆ. ಏನು ಅನ್ಸುತ್ತೆ ಇವತ್ತಿನ ಆಟ ಹೆಂಗಾಗ್ಬೋದು? ಸರ್, ಲಾಸ್ಟ್ ಮ್ಯಾಚಲ್ಲಿ ಪಾಕಿಸ್ತಾನ ಬಾಲಿಂಗ್ ನೋಡ್ಬಿಟ್ಟಿದ್ದೀವಿ, ಎಷ್ಟು ಅದ್ಭುತವಾಗಿ ಬಾಲಿಂಗ್ ಮಾಡಿದ್ರು USA ಮೇಲೆ ಅಂತ ಗೊತ್ತಿದೆ. ಸೊ ಹಂಗಾಗಿ ಇಂಡಿಯಾ ಅವ್ರದ್ದು ಫೀಲ್ಡಿಂಗೂ ಸರಿ ಇಲ್ಲ, ಬೌಲಿಂಗು ಈಗ ನೋಡಿ ಫಾರ್ಮಲ್ ಇಲ್ಲ. ಅವರು ಲಯನೇ ತಪ್ಪಿಬಿಟ್ಟಿದ್ದಾರೆ. ಸೊ ಇಂಡಿಯಾ ಬಾಲಿಂಗ್ ಅಪ್ಪರ್ ಹ್ಯಾಂಡ್ ಇದೆ. ಬುಮ್ರಾ, ಸಿರಾಜು ಒಳ್ಳೆ ಫಾರ್ಮಲ್ಲಿದ್ದಾರೆ. ಸೊ ಇಂಡಿಯಾ ವಿಲ್ ವಿನ್ ಡೆಫಿನೆಟ್ಲಿ. ಇನ್ನೊಂದು ಕಡೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಬಂತಂದ್ರೆ ಇಂಡಿಯಾ ಟೀಮ್ ಮೈ ಚಳಿಯನ್ನ ಬಿಟ್ಟು ಆಡುತ್ತೆ ಅನ್ನುವಂಥ ಮಾತಿದೆ. ಹಂಗೆ ನೋಡಿದ್ರೆ ಇವತ್ತಿನ ಮ್ಯಾಚಲ್ಲಿ ಯಾವ ರೀತಿ ಆಡ್ಬೋದು? ಸರ್, ಇದು ಇಂಡಿಯಾಗೆ ಇದೊಂಥರ ಫೈನಲ್ ಇದ್ದಂಗೆ. ಇಂಡಿಯಾ ಬೇರೆ ಮ್ಯಾಚ್ ಗೆಲ್ಲತ್ತೆ ಬಿಡುತ್ತೆ ಅಥವಾ ಫೈನಲಿಗೆ ಬರುತ್ತೆ, ಅದು ಸೆಕೆಂಡ್ರಿ. ಪಾಕಿಸ್ತಾನದ ಮೇಲೆ ಗೆದ್ದರೆ ಇಂಡಿಯಾ ಫೈನಲ್ ಗೆದ್ದಂಗೆ. ಇಂಡಿಯಾದ ಮೇಲೆ ಅಷ್ಟು ಪ್ರೆಷರ್ ಇದೆ ಅಂತ ಇಂಡಿಯಾದವರಿಗೂ ಗೊತ್ತು. ಸೊ ಅದನ್ನು ಅದೇ ಥರ ಆಡ್ತಾರೆ ಅಂತ ಅನ್ಕೊಂಡಿದ್ದೀವಿ ಸರ್. ಫೈನಲ್ ಥರನೇ ಆಡ್ತಾರೆ. ಹೌದು. ಆ್ಯಂಡ್ ಇನ್ನೊಂದು ಕಡೆ ಕಿಂಗ್ ಕೊಹ್ಲಿ ಅವರ ಪರ್ಫಾರ್ಮೆನ್ಸ್ ಯಾವ ರೀತಿ ಇರ್ಬೋದು, ಏನು ನಿರೀಕ್ಷೆ ಪಡ್ತಿದ್ದಾರೆ ಒಬ್ಬ ಕ್ರಿಕೆಟ್ ಅಭಿಮಾನಿಯಾಗಿ? ಸರ್, ಪಾಕಿಸ್ತಾನದ ಮೇಲೆ ಕೊಹ್ಲಿದು ರೆಕಾರ್ಡ್ ತುಂಬ ಚೆನ್ನಾಗಿದೆ. ವರ್ಲ್ಡ್ ಕಪ್ಪಲ್ಲೇ ಇರ್ಬೋದು ಅಥವಾ ಈ T20 ವರ್ಲ್ಡ್ ಕಪ್ ಹಿಸ್ಟ್ರಿ ತೊಗೊಂಡಾಗ ರೆಕಾರ್ಡ್ ತುಂಬ ಚೆನ್ನಾಗಿದೆ ಅವ್ರದ್ದು. ಆ್ಯಂಡ್ ಪಾಕಿಸ್ತಾನದ ಮೇಲೂ ತುಂಬ ಚೆನ್ನಾಗಿದೆ. IPL ಅಲ್ಲಿ ಒಳ್ಳೆ ಫಾರ್ಮಲ್ಲಿದ್ದರು, ಹೈಯೆಸ್ಟ್ ರನ್ ಗೆಟರ್ ಕೂಡ. ಸೊ ಅದೇ ಫಾರ್ಮ್ನ ಕಂಟಿನ್ಯೂ ಮಾಡ್ತಾರೆ. ಲಾಸ್ಟ್ ಮ್ಯಾಚಲ್ಲಿ ಏನೋ ಬೇಗ ಔಟ್ ಆಗಿರ್ಬೋದು, ಬಟ್ ಸ್ಟಿಲ್ ಅದೇ ಫಾರ್ಮ್ನ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳ್ತೀನಿ. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಒಂದು ರೀತಿ ರಣರೋಚಕ ಪಂದ್ಯಕ್ಕೆ ಕೌಂಟ್ ಡೌನ್ ಶುರು ಆಗಿಬಿಟ್ಟಿದೆ. ಇನ್ನೊಂದು ಕಡೆ ಪಾಕಿಸ್ತಾನ ಟೀಮ್ ಏನಿದೆ ಅವ್ರಿಗೆ ಮಿಲಿಟರಿ ಟ್ರೈನಿಂಗ್ ಎಲ್ಲ ಕೊಟ್ಬಿಟ್ಟಿದ್ದಾರೆ, ಭರ್ಜರಿಯಾಗಿ ರೆಡಿ ಮಾಡ್ತೀನಿ ಅಂತ. ಆದರೆ ಈಗಾಗಲೇ ಒಂದು ರೀತಿ ಸೋಲನ್ನು ಕಂಡುಕೊಂಡಿದ್ದಾರೆ. ಇವತ್ತಿನ ಮ್ಯಾಚ್ ಹೇಗಿರ್ಬೋದು, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ಗಳು ನೀವೇನು ಅನ್ಸುತ್ತೆ? ಸರ್, ಮ್ಯಾಚ್ ಏನಿಲ್ಲ ಸರ್, ಈಸಿ ಒನ್ ಸೈಡ್ ಸರ್. ಮ್ಯಾಚ್ ಬಗ್ಗೆ ಯೋಚನೆ ಬೇಡ. ಪಾಕಿಸ್ತಾನ ಅವ್ರು ಇವ್ರ ಮೇಲೇ ಸೋತೆ ಹೋಗೋರೆ ಅಂದಮೇಲೆ ನಮ್ಮ ಮೇಲೆ ಯಾವ ಸರ್ ಲೆಕ್ಕ? ರೋಹಿತ್ ಕೊಹ್ಲಿ ಇರೋವರೆಗೂ ಇಂಡಿಯಾ ಟೀಮ್ನ ಜಗ್ಸೋಕ್ಕೆ ಯಾರ ಕೈಲೂ ಆಗಲ್ಲ. ಅಂದರೆ ನಮ್ಮ ಟೀಮು ಸ್ವಲ್ಪ ಇದಾಗಿದೆ, ವೀಕ್ ಆಗಿದೆ, ಫಿನಿಷರ್ ಇಲ್ಲ ಅಂದ್ರೂ ಓಕೆ, ಗೆಲ್ತೀವಿ ಸರ್. ನಾವು ಈಸಿಗೆ ಗೆಲ್ತೀವಿ. ಗ್ಯಾರಂಟಿಯಾಗಿ ಈ ಸಲ ನಾವೇ ಗೆಲ್ತೀವಿ ಅಂತ ಇದ್ದೀರಾ? ಒನ್ ಸೈಡ್ ಮ್ಯಾಚು. ಪಾಕಿಸ್ತಾನ ಕಡೆ ಇರೋದು ಬೌಲಿಂಗ್ ಮಾತ್ರ, ಬ್ಯಾಟಿಂಗ್ ಅಷ್ಟೇನಿಲ್ಲ. ಇಬ್ಬರೇ ಓಪನರ್ಸು, ಇಬ್ಬರು ಹೋದರೆ ಮ್ಯಾಚೇ ನಮ್ಮದು, ಅಷ್ಟೇ, ಇನ್ನೇನೂ ಇಲ್ಲ ಸರ್. ಆ್ಯಂಡ್ ಕಿಂಗ್ ಕೊಹ್ಲಿ ಅವರ ಪರ್ಫಾರ್ಮೆನ್ಸ್ ಯಾವ ರೀತಿ ಇರ್ಬೋದು ಇವತ್ತಿನ ಮ್ಯಾಚಲ್ಲಿ? ಕಪ್ಪೆ ನಿಮ್ಮ ಬಾಸು ಹೇಳ್ರಪ್ಪ ಸರ್. ಕಿಂಗ್ ಕೊಹ್ಲಿ ಬಗ್ಗೆ ಮಾತಾಡೋಕೆ ನಾವ್ಯಾರು ಸರ್? ದೇವ್ರವರು ಚೆಚ್ಚಾಕ್ತಾರೆ ಸರ್. ಇವತ್ತು 100 ರನ್ನು ಅಂತ ಇವನು, 50 ಅಂತ ನಾನು. ನೋಡೋಣ ಏನಾಗುತ್ತೋ ಹೆಂಗೋ. ಆ್ಯಂಡ್ ಇನ್ನೊಂದು ಕಡೆ ನೋಡೋದಾದ್ರೆ ಪಿಚ್ ಬಗ್ಗೆ ಮಾತಾಡಿದ್ರೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಇನ್ನೊಂದು ಪಿಚ್ ಜೊತೆ ಟಾಸ್ ಗೆದ್ದವರೇ ಬಾಸ್ ಅಂತ ಹೇಳ್ತಿದ್ದಾರೆ. ಟಾಸ್ ಯಾವ ರೀತಿ ಆಗ್ಬೋದು, ಏನಾದರೂ ಪ್ಲಸ್ ಮೈನಸ್ ಆಗುತ್ತಾ? ಯಾವುದು ಅಂತ ನನಗಿನ್ನ ಐಡಿಯಾ ಇಲ್ಲ. UAE ಪಿಚ್ಗಳಾದರೆ ಬೌಲಿಂಗ್ ಪಿಚ್ ಇರುತ್ತೆ, ಅದು ಬೌಲಿಂಗ್ ಪಿಚ್ ಇರುತ್ತೆ, ಪಾಕಿಸ್ತಾನಿಗೆ ಫೇವರ್ ಆಗಿರುತ್ತೆ. ಬ್ಯಾಟಿಂಗ್ ಪಿಚ್ಚು ಅಂತ ಬಂದರೆ ನಮಗಿರುತ್ತೆ ಫೇವರು. ಟಾಸೇನೆ ಮ್ಯಾಚು ಸರ್, ಇವತ್ತು ಚೇಸಿಂಗೇನೆ ಮ್ಯಾಚು ಅನಿಸುತ್ತೆ. ನೋಡೋಣ. ಹೋದ್ಸಲಿ ಪಾಕಿಸ್ತಾನದ ಅವ್ರ ಮ್ಯಾಚ್ ನೋಡಿದ್ರೆ ಆಫ್ಕೋರ್ಸ್ ವಿನ್ ಆಗ್ತಾರೆ ಇಂಡಿಯಾ, ಗ್ಯಾರಂಟಿ. ಇನ್ನೊಂದು ಕಡೆ ಇವತ್ತು ಟಾಸ್ ಗೆಲ್ಲೋದು ಬಹಳ ಮುಖ್ಯ ಆಗುತ್ತೆ. ಯಾರು ಟಾಸ್ ಗೆಲ್ತಾರೆ ಅವ್ರಿಗೆ ಗೆಲುವು ಸ್ವಲ್ಪ ಹತ್ರ ಇರುತ್ತೆ ಅನ್ನೋ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ನಿಮ್ಗೇನು ಅನ್ಸುತ್ತೆ ಇವತ್ತಿನ ಮ್ಯಾಚ್ ಬಗ್ಗೆ? ಗೊತ್ತಿಲ್ಲ, ಪಿಚ್ ಹೆಂಗಿರುತ್ತೋ ಅದ್ರ ಮೇಲೆ ಹೋಗುತ್ತೆ. ಈ ಸರಿ ಪಿಚ್ ಅದು ವೇರಿಯಬಲ್ ಬೌನ್ಸ್ ಇದೆ, ಸೊ ನೋ ಐಡಿಯಾ ಅದು ಯಾರಿಗೆ ಅದು ಹೆಲ್ಪ್ ಆಗುತ್ತೆ ಟಾಸ್ ಗೊತ್ತಿಲ್ಲ. ಪಿಚ್ ಹೆಂಗಿರುತ್ತೋ ಜಾಸ್ತಿ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ಅನ್ಸುತ್ತೆ. ಆ್ಯಂಡ್ ಕಿಂಗ್ ಕೊಹ್ಲಿ ಅವರ ಇವತ್ತಿನ ಪರ್ಫಾರ್ಮೆನ್ಸ್ ಯಾವ ರೀತಿ ಇರ್ಬೋದು, ಒಂದು ಕ್ರೀಡಾ ಅಭಿಮಾನಿಯಾಗಿ ನಿಮ್ಗೇನು ಅನಿಸ್ತಾ ಇದೆ ಇವತ್ತಿನ ಬಗ್ಗೆ? 100% ಕೊಹ್ಲಿನೇ ಆಡ್ತಾರೆ. ಜರ್ಸಿ ನಂಬರ್ 18 ಯಾವಾಗಲೂ ವಿನಿಂಗ್. ಸೊ ಇತಿಹಾಸದಲ್ಲಿ ಮತ್ತೊಮ್ಮೆ ಏನಾದರೂ ದಾಖಲೆಗಳು ಇವತ್ತು ಸೃಷ್ಟಿ ಆಗ್ಬೋದಾ ಏನು ಇವತ್ತಿನ ಮ್ಯಾಚಲ್ಲಿ? ಲಕಿಲಿ ಇವತ್ತಲ್ಲ ಹೇಳೋಕ್ಕಾಗಲ್ಲ, ಮ್ಯಾಚಸ್ ಯಾವ ಥರ ಟರ್ನ್ ಆಗುತ್ತೆ ಹೇಳೋಕ್ಕಾಗಲ್ಲ. ಸೊ ಎಲ್ಲರಿಗೂ ಇಂಡಿಯಾ ಗೆಲ್ಲಬೇಕು ಅಂತ ಇದೆ, ಎನರ್ಜಿ ಇದೆ. ಸೊ ಯಾರು ರೆಕಾರ್ಡ್ ಬ್ರೇಕ್ ಮಾಡ್ಬೋದು ಇವತ್ತು ಹೇಳೋಕ್ಕಾಗಲ್ಲ, ಅದು ಜೋಶ್ ಇದೆ ಪಾಕಿಸ್ತಾನ ಮೇಲೆ ಗೆಲ್ಲಬೇಕು ಅಂತ. ಸೊ ಅದರಲ್ಲಿ ರೆಕಾರ್ಡ್ ಯಾರು ಬೇಕಾದ್ರೂ ಬ್ರೇಕ್ ಮಾಡ್ಬೋದು. ಕೊಹ್ಲಿ ಇದ್ದಾರೆ, ಓಪನರ್ಸ್ ಇದ್ದಾರೆ, ಸೂಪರ್ ಆಗಿರುತ್ತೆ ಮ್ಯಾಚ್, ಮಾತ್ರ ಎಕ್ಸೈಟಿಂಗ್ ಆಗಿರುತ್ತೆ ಇವತ್ತು. ಆ್ಯಂಡ್ ಇನ್ನೊಂದು ಕಡೆ ನೋಡೋದಾದ್ರೆ ಪಾಕಿಸ್ತಾನ ಟೀಮ್ ಏನಿದೆ ಮಿಲಿಟರಿ ಟ್ರೈನಿಂಗ್ ಹಿಡ್ಕೊಂಡು ಬ್ಯಾಟ್ಗಿಂತ ಜಾಸ್ತಿ ಬಂದೂಕೆಲ್ಲ ಹಿಡ್ಕೊಂಡು ಟ್ರೈನಿಂಗ್ ಅನ್ನು ಕೊಟ್ಟಿದ್ರು. ಇವತ್ತಿನ ಮ್ಯಾಚಲ್ಲಿ ಏನಾಗ್ಬೋದು, ನಿಮ್ಗೇನು ಅನ್ಸುತ್ತೆ ಇದ್ರ ಬಗ್ಗೆ? ಇವತ್ತು ಅವ್ರು ಎಷ್ಟು ಟ್ರೈನಿಂಗ್ ಮಾಡಿದ್ರು ಅವರು, ನಮ್ಮವರು IPL ರೀಸೆಂಟಾಗಿ ಆಡಿದ್ದಾರೆ, ಸಖತ್ ಎಕ್ಸ್ಪೀರಿಯನ್ಸ್ ಆಗಿದೆ. ಪ್ಲಸ್ಸು ಆಗಿದೆ, ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ದೇ ಟೇಕ್ ಆಲ್ ದ ಪಾಸಿಟಿವ್ಸ್ ಫಾರ್ವರ್ಡ್ ಆ್ಯಂಡ್ ದೇ ಪ್ಲೇ ದ ಫ್ಯಾಂಟಾಸ್ಟಿಕ್ ಗೇಮ್ ಎಗೇನ್ಸ್ಟ್ ವರ್ಲ್ಡ್ ಕಪ್. ಗೆಲ್ತಾರಲ್ಲೋ ಗೊತ್ತಿಲ್ಲ, ಅದು ಬೇರೆ. ಬಟ್ ಪಾಕಿಸ್ತಾನ ಅಂತ ಬಂದಮೇಲೆ ವಿ ವಿಲ್ ವಿನ್. ಭಾರತ್ ಮಾತಾ ಕಿ ಜೈ. ಗನ್ನೇ ಬ್ಯಾಟೇ. ಗನ್ ಮಾಡಿಸೋದು ಕೆಟ್ಟದಕ್ಕೆ, ಬ್ಯಾಟ್ ಬೆಳೆಸೋದು ಒಳ್ಳೇದಕ್ಕೆ. ಇಂಡಿಯಾ ಆಲ್ವೇಸ್ ವಿನ್ ಆಗಿ ಆಗ್ತದೆ, ಸಖತ್ತಾಗಿ ಆಡ್ತಾರೆ, ಒಳ್ಳೆ ಫಾರ್ಮಲ್ಲಿ ಇದ್ದಾರೆ, ಆಡ್ತಾರೆ. ವರ್ಲ್ಡ್ ಕಪ್ ಇದ್ದಂಗೆ ಇದನ್ನ ಗೆಲ್ಲೇ ಗೆಲ್ತಾರೆ. ಈ ಕಪ್ ವರ್ಲ್ಡ್ ಕಪ್ಗಿಂತ ಇಂಪಾರ್ಟೆಂಟ್ ಇದೆ. ಭಾಳ ಸೂಪರಾಗಿ ಆಡ್ತಾರೆ, ಎನರ್ಜಿ ಎಲ್ಲ ಇದೆ ನಮ್ಮ ಟೀಮಲ್ಲಿ. ಸಖತ್ತಾಗಿ ಆಡ್ತಾರೆ, ಸಖತ್ ಫ್ಲೋವಲ್ಲಿ ಆಡ್ತಾರೆ. ಸೊ ಇವತ್ತಿನ ಪಿಚ್ ಬಗ್ಗೆ ಹೇಳಿದ್ರೆ ನಿಮ್ಗೇನು ಅನ್ಸುತ್ತೆ? ಪಕ್ಕ ಟಾಸ್ ಗೆಲ್ಲೋದ್ರೆ ಇಂಪಾರ್ಟೆಂಟ್ ಅಂತಿದ್ದಾರೆ, ನಿಮ್ಗೇನು ಅನ್ಸುತ್ತೆ? ಅದ್ರ ಬಗ್ಗೆ ಏನಿಲ್ಲ, ಒಟ್ಟಿನಲ್ಲಿ ಆಟಗಾರ ಸ್ಪಿರಿಟ್ ಬೇಕು ಮೈನು, ಹುಮ್ಮಸ್ಸು, ಮತ್ತು ಅದರ ಸ್ಪಿರಿಟಲ್ಲೇ ಮೂವ್ ಆಗೋದು. ಟಾಸ್ ಗೀಸ್ ಎಲ್ಲ ಇದು ಮಾಡ್ಕೊಳ್ಳೇಬಾರ್ದು.
ಹಾಗಾದ್ರೆ ಪಾಕಿಸ್ತಾನ್ಗೆ ಇವತ್ತು ಇಂಡಿಯಾ ಟೀಮ್ ನೀರು ಕುಡ್ಸೋದಂತೂ ಪಕ್ಕ. 100ಕ್ಕೆ 100 ಬಿಸ್ಲರಿ ನೀರು ಕುಡಿಸ್ತೀವಿ ಅವ್ರಿಗೆ. ಬರೀ ನೀರಲ್ಲ, ಬಿಸ್ಲರಿ ನೀರು ಕುಡಿಸ್ ಕಳಿಸ್ತೀವಿ. ಅಪ್ಪನೇ ಇರೋದು, ಮಕ್ಕಳೇ ಇರೋದು. ಇಂಡಿಯಾ ಅವ್ರ ಅಪ್ಪ, ಪಾಕಿಸ್ತಾನ ನಮ್ಮ ಮಕ್ಕಳು ಅಷ್ಟೇ. ಯಾಕೆ ಹಂಗೆ? ಯಾಕೆ? ಬಾಪ್ ಹೋಟ ಬಾಯ್. ಏನಿಲ್ಲ ನೋಡಿ, ಅವರು ಕ್ರಿಕೆಟ್ ಆಡಿ ನೋಡಿದ್ರೆ ಮಿಲಿಟರಿ ಟ್ರೈನಿಂಗ್ ಮಾಡ್ತಾರೆ, ಆದರೂ ಸೋಲ್ತಾರೆ. USA ಮೇಲೆ ಸೋಲಿದ್ದಾರೆ. ಅದು ಇಂಡಿಯಾ ಬಿ ಟೀಮ್, ಅದು ನೋಡಿದ್ರೆ ಎಲ್ಲ ನಮ್ಮ ಇಂಡಿಯಾಯಿಂದಾನೇ US ಹೋಗಿ ಆಡಿದ್ದಾರೆ. ಅವರಿಂದನೂ ಸೋತಿದ್ರೆ. ಅದರಲ್ಲೂ ಶಾಹಿನ್ ಅಫ್ರೀದಿ ಇದ್ದಾನೆ, ಬಾಬರ್ ಅಜಮ್, ಅವರು 20 ಬಾಲ್ಸಲ್ಲಿ 4 ರನ್ ಹೊಡಿತಾರೆ. ಅದೇ ನಮ್ಮ ಕೊಹ್ಲಿ ಓಪನ್ ಮಾಡಿದ್ರೆ 20 ಬಾಲ್ಸಲ್ಲಿ 60 ರನ್ಸ್ ಹೊಡಿತಾರೆ. ಹಂಗಿದೆ ನಮ್ಮ ಟೀಮ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.